ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಧ್ಯಾಹ್ನಕ್ಕೆ ಪದಾರ್ಥ ಇದು ಎಂತ ಮೊಟ್ಟೆ ಮಸಾಲ ಅಂದರೆ ಬಟಾಟೆ ಮತ್ತು ಎಗ್ ಕರಿ ಮಾಡುವಂತಿದ್ದೀನಿ. ಬೆಳಗ್ಗೆ ಪಲಾವ್ ಮಾಡಿದ್ದೆ, ಪಾಪುನ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಸೊ ಹಾಗೆ ಇವಾಗ ಬೇಗ ಬೇಗ ಅಡುಗೆ ಮಾಡಬೇಕು. ಸೊ ಅದ್ರ ಜೊತೆಗೆ ಇವರಿಗೆ ಹೋಗಲಿಕ್ಕೆ ಕೂಡ ಇದೆ ಹೊರಗಡೆ, ಅದಕ್ಕೋಸ್ಕರ ಇಲ್ಲಿ ನೀರು ಕುಡಿತಾ ಇದ್ದೇನೆ ಮಿಡ್ಲಲ್ಲಿ. ಯಾಕಂದ್ರೆ ತುಂಬಾ ಇವಾಗ ಮಳೆಗಾಲ ಗೊತ್ತಿರ್ಬೋದು. ಸೊ ನೀರು ಕುಡಿಯುವುದೇ ಮರ್ತೋಗಿದ್ದೇನೆ. ಮುಂಚೆ ಇದ್ರೆ ಬೇಸಿಗೆ ಕಾಲ ಇತ್ತಲ್ಲ, ಸೊ ಆ ಟೈಮಲ್ಲಿ ಚೆನ್ನಾಗಿ ನೀರು ಕುಡಿತಾ ಇದ್ದೆ. ಅದ್ರ ಜೊತೆಗೆ ಬ್ರೆಸ್ಟ್ ಫೀಡಿಂಗ್ ಮಾಮ್ಸ್ ತುಂಬಾ ನೀರು ಕುಡಿಬೇಕು ಅಂತ ಹೇಳ್ತಾರೆ. ನನ್ಗೇನಂದ್ರೆ ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು, ನಾನು ಕ್ಯೂರ್ ಸ್ಕಿನ್ ಆ್ಯಪ್ ಬಗ್ಗೆ ನಿಮಗೆ ಹೇಳಿದ್ದೆ. ಅಂದರೆ ಕ್ಯೂರ್ ಸ್ಕಿನ್ ನಾನು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೇನೆ ಅಂತ. ಸೊ ಅದರಲ್ಲಿ ನನಗೆ ಎಲರ್ಜಿ ಪ್ರಾಬ್ಲಮ್ ಆಗಿತ್ತು ಅಂತ ನಾನು ಅದಕ್ಕೆ ರಿಲೇಟೆಡ್ ಆಗಿ ಕಿಟ್ ತರಿಸಿದ್ದೆ. ಸೊ ಅದು ನನಗೆ ತುಂಬ ಯೂಸ್ಫುಲ್ ಕೂಡ ಆಯಿತು. ಓಕೆ, ನಾವಂದ್ರೆ ಇಲ್ಲಿ ಫಸ್ಟ್ ಕ್ಯೂರ್ ಸ್ಕಿನ್ ಆ್ಯಪ್ ಯೂಸ್ ಮಾಡುವಾಗ ಸ್ಟಾರ್ಟಿಂಗಲ್ಲಿ ನಮಗೆ ಸ್ಕಿನ್ ಅನಲೈಸಿಸ್ ಮಾಡಿ ಫೋಟೋಸ್ ಹಾಕ್ಲಿಕ್ಕಿರುತ್ತೆ. ಸೊ ಅದರದ್ದು ಬಿಫೋರ್ ಫೋಟೋ ಹಾಕಿದ್ದೇನೆ. ಅದರ ನೆಕ್ಸ್ಟ್ 1 ಮಂತ್ ಆದಮೇಲೆ ನಮಗೆ ಡಾಕ್ಟರ್ ಚೆಕಪ್ ಇರುವಾಗ ವಾಪಸ್ ಸ್ಕಿನ್ ಅನಲಿಸಿಸ್ ಮಾಡಿ ಫೋಟೋಸ್ ಹಾಕ್ಲಿಕ್ಕಿರುತ್ತೆ. ಸೊ ಇದರಲ್ಲಿ ಈ 2 ಫೋಟೋದಲ್ಲೂ ನೀವು ಡಿಫ್ರೆನ್ಸ್ ನೋಡ್ಬೋದು. ಯಾಕಂದರೆ ನನಗೆ ಮುಂಚೆ ಪಿಂಪಲ್ ಮಾರ್ಕ್ಸ್ ಜಾಸ್ತಿ ಇತ್ತು, ಇವಾಗ ಅದು ಕಮ್ಮಿ ಆಗ್ತಾ ಬಂದಿದೆ. ಸೊ ಹಾಗಾಗಿ ನನಗಂತೂ ತುಂಬ ಚೇಂಜ್ಮೆಂಟ್ ಗೊತ್ತಾಗಿದೆ. ಸೊ ನೀವೇ ಈ ಚೇಂಜ್ಮೆಂಟನ್ನು ಅಬ್ಸರ್ವ್ ಮಾಡ್ಬೋದು. ಕ್ಯೂರ್ ಸ್ಕಿನ್ ಆ್ಯಪ್ ಯೂಸ್ ಮಾಡುವವರಿಗೆ ಗೊತ್ತಿರ್ಬೋದು ಏನಂದರೆ ಅದರಲ್ಲಿ ನಮಗೆ ಮಂತ್ಲಿ ಚೆಕಪ್ ಇರುತ್ತೆ. ಅಂದರೆ ನಾವು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ನಮಗೆ ಏನಂದರೆ ನಮ್ಮದು ಸ್ಕಿನ್ ಅಪ್ಡೇಟ್ ಕೊಡಲಿಕ್ಕಿರುತ್ತೆ, ಯಾವ ಥರ ಇಂಪ್ರೂವ್ ಆಗಿದೆಯಾ ಅಥವಾ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಯೂಸ್ ಮಾಡಿದ್ಮೇಲೆ ಅಂತ. ಸೊ ಹಾಗಾಗಿ ನಾನು ಈ ಪಿಂಪಲ್ ಇದರ ಬಗ್ಗೆ ಕೂಡ ಹೇಳಿದ್ದೆ, ಅಂದರೆ ಈ ಥರ ಪಿಂಪಲ್ಸ್ ಕೂಡ ಸ್ಟಾರ್ಟ್ ಆಗಿದೆ ಅಂತ. ಸೊ ಆವಾಗ ಹೇಳಿದರು, ಅಂದರೆ ನಮ್ಮದು ಸ್ವಲ್ಪ ಡಯಟ್ ಕೂಡ ಚೇಂಜ್ ಮಾಡಬೇಕಾಗುತ್ತೆ. ಫುಡ್ಡು ಇಂದ ಕೂಡ ಕೆಲವರಿಗೆ ಸ್ಕಿನ್ ಪ್ರಾಬ್ಲಮ್ ಬರುತ್ತೆ. ಸೊ ಅದ್ರ ಜೊತೆಗೆ ನೀರು ಕೂಡ ಅಷ್ಟೇ, ನೀರಂತೂ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇನ್ ಕೇಸ್ ನಾವು ಆ ಥರ ಫುಡ್ ತಿಂದರೂ ಕೂಡ ಸ್ವಲ್ಪ ನೀರೆಲ್ಲ ಜಾಸ್ತಿ, ಸ್ವಲ್ಪ ಬಿಸಿ ನೀರು ಅಥವಾ ನಾರ್ಮಲ್ ಕುಡಿಯೋರಿಗೆ ನಾರ್ಮಲ್ ವಾಟರ್ ಸ್ವಲ್ಪ ಕುಡಿಯೋದು ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ಇವಾಗ ನೆನಪು ಮಾಡಿಕೊಂಡು ಕುಡಿತಾ ಇದ್ದೇನೆ. ಇದು ಎಲ್ಲದಕ್ಕೆ, ಸ್ಕಿನ್ನಿಗೆ ಅಂತಲ್ಲ, ಸ್ಕಿನ್ನಿಗೆ ಆಗಿರ್ಬೋದು, ಹೇರಿಗೆ ಆಗಿರ್ಬೋದು, ವೆಯ್ಟ್ ಲಾಸಿಗೆ ಆಗಿರ್ಬೋದು ನೀರು ತುಂಬ ಅಗತ್ಯ ಇರುತ್ತೆ. ಕ್ಯೂರ್ ಸ್ಕಿನ್ ಆ್ಯಪ್ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಬೇಸ್ಡ್ ಆ್ಯಪ್ ಆಗಿರುತ್ತೆ. ಅದ್ರ ಜೊತೆಗೆ ಇದರಲ್ಲಿ ನಿಮಗೆ ಸ್ಕಿನ್ ರಿಲೇಟೆಡ್ ಏನು ಪ್ರಾಬ್ಲಮ್ ಇದ್ರೂ ಕೂಡ ಡೈರೆಕ್ಟ್ ಡಾಕ್ಟರ್ ಕನ್ಸಲ್ಟ್, ಅಂದರೆ ಡಾಕ್ಟರ್ ಜೊತೆ 2 ಆಪ್ಷನ್ ಇರುತ್ತೆ. ನಿಮಗೆ ಟೆಕ್ಸ್ಟ್ ಕೂಡ ಮಾಡ್ಬೋದು, ಕಾಲ್ ಕೂಡ ಮಾಡ್ಬೋದು. ಸೊ ಇದರಲ್ಲಿ ನಿಮಗೆ ಯಾವ ಥರದ್ದು ಪ್ರಾಬ್ಲಮ್ ಏನೆಲ್ಲ ಇರುತ್ತೆ, ಒಂದೊಂದು ರೀತಿ ಪ್ರಾಬ್ಲಮ್ ಇರುತ್ತೆ. ಸೊ ಅದನ್ನು ನಾವು ಡೈರೆಕ್ಟ್ ಆಗಿ ಹೇಳಿ ಸೊ ನಾವೇನು ಮಾಡ್ಬೋದು ಅಂದರೆ ಇದಕ್ಕೆ ಸೊಲ್ಯೂಷನ್ ತಗೊಳ್ಬೋದು. ಅಂದರೆ ನಮ್ಮದು ಸ್ಕಿನ್ ಟೈಪಿಗೆ ರಿಲೇಟೆಡ್ ಆಗಿ ನಮಗೊಂದು ಕಿಟ್ ರೆಡಿ ಮಾಡಿ ನಮಗೆ ಕಳಿಸ್ಕೊಡ್ತಾರೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಿಟ್ ಇರುತ್ತೆ. ಸೊ ಇದರ ಬಗ್ಗೆ ನಾನು ಆಲ್ರೆಡಿ ಮುಂಚಿನ ವಿಡಿಯೋದಲ್ಲಿ ಹಾಕಿದ್ದೇನೆ. ಸೊ ಯಾರಿಗೆಲ್ಲ ಇನ್ನು ಹೊಸತಿ ಯಾರಾದ್ರೂ ನೋಡ್ತಾ ಇದ್ದರೆ ನಿಮಗೆ ಇನ್ನೊಂದ್ಸಲ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ. ಸೊ ಅದರ ಮುಖಾಂತರ ನೀವು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಸೊ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಅದರಲ್ಲಿ ಇನ್ನೊಂದು ಏನು ಖುಷಿ ಆಯ್ತಂದ್ರೆ ನಾನು ಯಾವಾಗ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಇವಾಗ 1.5 ಮಂತ್ ಆಗ್ತಾ ಬಂತು. ಸೊ ನಮಗೆ ರಿಮೈಂಡರ್ ಕೂಡ ಇರುತ್ತೆ. ಅಂದರೆ ನಮಗೆ ಕೆಲವೊಮ್ಮೆ ಬ್ಯುಸಿಯಲ್ಲಿ ನೆನಪಿರಲ್ಲ. ಸೊ ಆ ಟೈಮಲ್ಲಿ ಚೆಕಪ್ ಇದೆ ಅಂತ ಸೊ ಅದರ ರಿಮೈಂಡರ್ ಕೂಡ ನಿಮಗೆ ಬರ್ತಾ ಇರುತ್ತೆ. ನನಗೆ ಯಾವ ಥರದ್ದು ಪ್ರಾಡಕ್ಟ್ ಎಲ್ಲ ಕಳಿಸ್ಕೊಟ್ಟಿದ್ದಾರೆ ಅಂತ ನಾನು ಇದೇ ವಿಡಿಯೋದಲ್ಲಿ ಹಾಕಿರ್ತೇನೆ, ನೋಡ್ಕೊಂಡು ಬಾ. ನನಗೆ ಟೋಟಲ್ ಆಗಿ 4 ಪ್ರಾಡಕ್ಟ್ಸ್ ಕಳಿಸ್ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಒಂದು ಯಾವುದಂದ್ರೆ ಫೇಸ್ ವಾಶ್, ಇನ್ನೊಂದು ಇದು ಸನ್ಸ್ಕ್ರೀನ್, ಅದರ ಜೊತೆಗೆ ಒಂದು AMP ಅಡ್ವಾನ್ಸ್ ಜೆಲ್ ಅಂತ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸೆಬಮ್ ಕಂಟ್ರೋಲ್ ಹೈಡ್ರಾ ಜೆಲ್ ಅಂತ. ನಾನು ಈ 4 ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಿದ್ದೇನೆ. ನನಗಂತೂ ತುಂಬ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ, ತುಂಬ ಸ್ಕಿನ್ನಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಎಸ್, ನಾನು ಇಲ್ಲಿ ಸ್ಕಿನ್ ಅನಲೈಸಿಸ್ ಮಾಡೋದನ್ನು ಲೈವ್ ಆಗಿ ನಿಮಗೆ ತೋರಿಸಿದ್ದೆ, ನೋಡ್ಬೋದು. ನೋಡಿದ್ರಲ್ಲ ಎಷ್ಟು ಚೇಂಜ್ಮೆಂಟ್ ಇದೆ ಅಂತ. ಸೊ ಇದೇ ರೀತಿ ನಮ್ಮ ಸ್ಕಿನ್ನಲ್ಲಿ ಚೇಂಜ್ಮೆಂಟ್ ಆಗುತ್ತೆ. ಎಸ್, ನೋಡಿದ್ರಲ್ಲ ನನಗೆ ಯಾವ ಥರ ಪ್ರಾಡಕ್ಟ್ ಕಳಿಸ್ಕೊಟ್ಟಿದ್ದಾರೆ ಅಂತ. ಸೊ ನಿಮಗೆ ಎಲ್ರಿಗೂ ಒಂದೇ ಥರ ಕಿಟ್ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ, ನಿಮ್ಮ ಸ್ಕಿನ್ ಟೈಪಿಗೆ ರಿಲೇಟೆಡ್ ಆಗಿ ಬರುತ್ತೆ. ಸೊ ಯಾರಿಗೆಲ್ಲ ಇದು ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ನಾನು ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೇನೆ. ಸೊ ಅದರ ಮುಖಾಂತರ ನೀವು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಅದಕ್ಕೆ ಲಾಗಿನ್ ಪ್ರೊಸೀಜರ್ ಎಲ್ಲ ಮುಗಿಸಿದ ಮೇಲೆ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡೋ ಮುಂಚೆ ಮನೀಷಾ 100 ಅಂತ ಕೂಪನ್ ಕೋಡ್ ಯೂಸ್ ಮಾಡಿದರೆ ನಿಮಗೆ 100 ರೂಪೀಸ್ ಡಿಸ್ಕೌಂಟ್ ಕೂಡ ಆಗುತ್ತೆ. ನನಗಂತೂ ಇದು ತುಂಬ ಯೂಸ್ಫುಲ್ ಆಗ್ತಾ ಇದೆ. ನಿಮಗೆ ಯಾರಿಗಾದ್ರೂ ಈ ಥರ ಪ್ರಾಬ್ಲಮ್ ಇದೆ, ಯೂಸ್ ಮಾಡಬೇಕು ಅಂತ ಅನಿಸಿದರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಎಸ್, ಇವಾಗ ಲೇಟ್ ಕೂಡ ಆಗ್ತದೆ, ಇವರಿಗೆ ಪದಾರ್ಥ ಮಾಡಬೇಕು ಬೇಗ.
ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದರೂ ಮಾಡುವ ಅಂತ, ಯಾಕಂದರೆ ಸ್ವಲ್ಪ ಮಾಡಲಿಕ್ಕಿರೋದು. ನೋಡುವ, ಟ್ರೈ ಮಾಡುವ ಯಾವ ಥರ ಬರುತ್ತೆ ಅಂತ. ಇಲ್ಲಿ ಎಗ್ ಕರಿ ಮಾಡಿದೆ, ಆದರೆ ಬೇರೆ ಸ್ಟೈಲಲ್ಲಿ ಮಾಡುವಂತ ಹೋದೆ, ಅದು ಸ್ವಲ್ಪ ಗಡಿಬಿಡಿ ಆಯಿತು. ಯಾಕಂದರೆ ಪಾಪು ಎದ್ದೇಳುವ ಮುಂಚೆ ಆಗಬೇಕು, ಅದರ ಜೊತೆಗೆ ಇವರಿಗೆ ಕೂಡ ಹೋಗಲಿಕ್ಕಿದೆ ಸ್ವಲ್ಪ ಹೊರಗಡೆ. ಅದು ಕನ್ಫ್ಯೂಷನ್ ಆಯಿತು ಅಂತ ಮತ್ತೆ ಯಾವಾಗಲೂ ಮಾಡುವಾಗೆ ಮಾಡಿದೆ. ಸೊ ಲಾಸ್ಟಿಗೆ ಒಂದು ಎಗ್ ಹಾಕುವ ಕೆಲಸ ಇವರಿಗೆ. ಪೊಟೆಟೊ ಸ್ವಲ್ಪ ಜಾಸ್ತಿ ಬೆಂದಿದೆ, ಅಂದರೆ ಪಾಪುವಿಗೆ ಗಂಜಿ ಜೊತೆಗೆ ಇವತ್ತು ಸ್ವಲ್ಪ ಪೊಟೆಟೊ ಕೊಡುವ ಅಂತ. ಅದು ಬೆಂದಿರೋದು ಸ್ವಲ್ಪ ಜಾಸ್ತಿ ಆಯಿತು, ಈ ಬಾಜಿಗೆ ಬೇಯ್ತದಲ್ಲ ಹಾಗಾಗಿದೆ. ಪೂರಿ ಬಾಜಿ ಇದು ಬೇರೆ ಬೇರೆ ಕಡೆ ಹಾಕಿದ್ರೆ, ಇಲ್ಲಾಂದರೆ ಅದು ಹಾಕಿ ಮಿಕ್ಸ್ ಮಾಡಲಿಕ್ಕಿಲ್ಲ. ಅದು ಸ್ವಲ್ಪ ಉಪ್ಪು ಗಡಿಬಿಡಿ ಆದರೆ ಹೀಗೇನೆ ಆಗ್ತದೆ, ಇಲ್ಲಾಂದರೆ ಮಿಕ್ಸ್ ಮಾಡಿದರೆ ಫುಲ್ಲು ಒಟ್ರಾಶಿ ಆಗ್ತದೆ. ಈಗ ಬುರ್ಜಿ ಹೇಗೆ ಆಗ್ತದೆ, ಅದೇ ಹೇಗೂ ಬಟಾಟೆ ಬಾಜಿ ಆಗಿದೆ ಅಲ್ಲ ಇದು ಬುರ್ಜಿ. ಬಟಾಟೆ ಬಾಜಿ ಇದೆ, ಆಡಿಸಿದರೆ ಸರಿ ಆಗ್ತದೆ. ಇಲ್ಲಿ ಕಿಚನ್ ಇದು ಸ್ಟ್ಯಾಂಡ್ ಇಲ್ಲಿ ಇಟ್ಟಿದ್ದೇವೆ. ಲಾಸ್ಟ್ ಟೈಮ್ ಒಬ್ಬರು ಕಮೆಂಟ್ ಕೂಡ ಹಾಕಿದ್ರು, ಅಂದರೆ ನಾವು ಅದಕ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ, ಬಟ್ ಅದು ಡ್ರಿಲ್ಲಿಂಗ್ ಮಿಷಿನ್ ಅಂದರೆ ಅದು ಎಂತ ಹೇಳ್ತಾರೆ, ಅವ್ರು ಬ್ಯುಸಿ ಇದ್ದರು, ಒಬ್ಬರು ಬರಲಿಕ್ಕಿದ್ದವರು, ಹಾಗೆ ಸ್ವಲ್ಪ ಲೇಟ್ ಆಯಿತು. ಇವಾಗ ಸ್ವಲ್ಪ ಸ್ಪೇಸ್ ಜಾಸ್ತಿ ಆಗಿದೆ. ಸ್ವಲ್ಪ ಹೀಗೆ ಮಾಡಬೇಕು, ಸ್ವಲ್ಪ ಹಾಗದು ಸ್ವಲ್ಪ ಇದಾಗಿ ಕರೆಕ್ಟ್ ಆಗ್ತದೆ, ಸಾಕು. ಅದು ಗ್ರೇವಿ ಎಲ್ಲ ಮಾಡುವಾಗ ಎಷ್ಟು ಕಮ್ಮಿ ಮಾಡಬೇಕಾದ್ರೂ ಇಷ್ಟಾಗ್ತದೆ ನೋಡಿ. ಇದು ಇವತ್ತು ಖಾಲಿ ಆಗಲ್ಲ, ಇದು ಉಳಿಯುತ್ತದೆ. ಹಂಚುದು ಯಾರಿಗೆ? ಮತ್ತೆ ಕೆಲವರಿಗೆ ಶಾಲೆಗೆ ಬುತ್ತಿ ಕೊಂಡೋಗ್ಲಿಕ್ಕೆಲ್ಲ ಇರ್ತದೆ, ಆಫೀಸಿಗೆಲ್ಲ ಕೊಂಡೋದ್ರೆ ಅದು ಖಾಲಿ ಆಗ್ತದೆ ರಪ್ಪ. ಯಾಕಂದರೆ ಆಫೀಸಲ್ಲಿ ತುಂಬ ಮಂದಿ ಸ್ಟಾಫ್ಸ್ ಎಲ್ಲ ಇರುವಾಗ ಪಾಪ ತುಂಬ ಮಂದಿ ಶೇರ್ ಮಾಡ್ಕೊಂಡು ತಿಂತಾರಲ್ಲ ಮನೆಯ ಪದಾರ್ಥ. ಬಟ್ ನಮ್ಮದ್ರಲ್ಲಿ ಆಫೀಸಿಗೆ ಕಮೆಂಟ್ ನಮ್ಮದ್ರಲ್ಲಿ ಆಫೀಸಿಗೆ ಹೋಗೋರು ಇಲ್ಲ, ಶಾಲೆಗೆ ಕಾಲೇಜಿಗೆ ಹೋಗುವಾಗ ಬುತ್ತಿಯಲ್ಲಿ ಕೊಂಡೋಗಿ ಪದಾರ್ಥ ಕೊಂಡೋದ್ರೆ ಒಂದಿಷ್ಟು ಸುಕ್ಕ ಕೊಂಡೋದ್ರೆ ಅಲ್ಲಿ ನಿರ್ಸಂತನ ಆಗ್ತಿತ್ತು. ಅದು ಹಾಗೇನೆ, ಮನೆಯಲ್ಲಿ ಕೆಲವೊಂದು ನಾವು ತಿನ್ನಲ್ಲ, ಅದೆಲ್ಲ ಬೇರೆಯವರ ಟಿಫಿನಲ್ಲೆಲ್ಲ ಸಿಕ್ಕಿದ್ರೆ ಸ್ವಲ್ಪ ಟೇಸ್ಟ್ ಕೂಡ ಚೆಂದ, ಬೇರೆ ಬೇರೆ ಟೇಸ್ಟ್ ಎಲ್ಲ ಮಿಕ್ಸ್ ಆಗ್ತದೆ, ವೆರೈಟಿ ಬೇರೆ ಬೇರೆ ರೀತಿಯ ಪದಾರ್ಥ. ಸ್ವಲ್ಪ ಅದೊಂದು ಮೆಮೊರಿ ಕ್ರಿಯೇಟ್ ಆಗಲ್ಲ, ಅದು ಜಾಲಿ. ಸ್ಕೂಲ್ ಲೈಫ್ ಮತ್ತು ಆಫೀಸಿಗೆ ನಮಗಂದ್ರೆ, ನನಗೆ ಆ್ಯಕ್ಚುಲಿ ಆಫೀಸ್ ವರ್ಕ್ ಎಲ್ಲ ತುಂಬ ಇಷ್ಟ, ಆದರೆ ಹೋಗ್ಲಿಕ್ಕೆ ಆಗಲಿಲ್ಲ. ಪ್ರೋಗ್ರಾಮ್ ಇವೆಂಟ್ ಇರ್ತಾರೆ ಇರುವಾಗ ನನಗೆ ರಜೆ ಕೊಟ್ಟೆ ಮತ್ತೆ ಬಾಸ್ ಹೇಳುವರು, ನೀವು ಬೇಡ, ನೀವು ಅದಕ್ಕೆ ಹೋಗಿ ಅಂತ. ಸುಮ್ಮನೆ ಯಾಕೆ ಹೋಗಿ. ಆಫೀಸ್ ಕೆಲಸ ಯಾಕೆ ಇಷ್ಟ ನಿಮಗೆ? ಆಫೀಸ್ ಕೆಲಸ ಅಂದರೆ ಒಂದು ಫಾರ್ಮಲ್ಸ್ ಎಲ್ಲ ಹಾಕ್ಕೊಂಡು ಟೈಗೆಲ್ಲ ಕೆಲವು ಕಡೆ ಇಲ್ಲ, ಒಂದು ಟಿಪ್ ಟಾಪ್ ಆಗಿ ಹೋಗಿ ಹಾಗೆ ಅಂತಲ್ಲ, ಲೇಡೀಸ್ ಫ್ಯಾನ್ಸ್ ಎಲ್ಲ ಇರ್ತಾರೆ, ಖುಷಿ ಆಗ್ತದೆ. ಇಲ್ಲಿ ಇವರು ಮಧ್ಯಾಹ್ನ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ರು. ನಾನಿಲ್ಲಿ ಪಾಪುನ ಒಂದು 2 ಗಂಟೆಗೆ ಕರ್ಕೊಂಡು ಬಂದಿದ್ದೇನೆ ಮಲಗಿಸುವ ಅಂತ. ಇವಾಗ 3:04 ಆಗ್ತಾ ಬಂತು. ಆಟ ಆಡ್ತಾ ಸ್ವಲ್ಪ ಅಳ್ತಾ ಎಲ್ಲ ಮಾಡಿ ಫೈನಲಿ ಮಲ್ಕೊಂಡ್ಳು. ನೋಡ್ಬೋದು, ಅವಳಂದರೆ ಈ ಥರನೇ ಮಲಗೋದು, ಇವಾಗ ತೊಟ್ಲಲ್ಲೆಲ್ಲ ಮಲಗೋದೇ ಇಲ್ಲ. ಅಂದರೆ ಅವಳಿಗೆ ಆ ಥರ ಮಲಗಿದರೆ ಮಾತ್ರ ನಿದ್ದೆ ಬರೋದು. ಹಾಗಾಗಿ ನೈಟ್ ಕೂಡ ಅಷ್ಟೇ ಹಾಗೆಯೇ ಮಲಗೋದು. ಇಲ್ಲಿ ಕಿಚನಲ್ಲಿ ಪಾತ್ರೆ ಕೂಡ ಸ್ವಲ್ಪ ಒಂದು ಸಲ ನೀರಲ್ಲಿ ತೊಳೆದಿಟ್ಟಿದ್ದೇನೆ, ಪಾಪು ಮಲಗಿದ ಮೇಲೆ ಎಲ್ಲ ಮಾಡುವ ಅಂತ. ಬಟ್ ಇಲ್ಲಿ ನೋಡಿ ನಾನು ಮಲಗಿಸಿ ಎಲ್ಲ ಹೇಗೂ ಮಲಗಿದ್ಲಲ್ಲ ಅಂತ ಬಂದರೆ, ಇಲ್ಲಿ ಹೋಗುವಾಗ ಒಂದು 1/2 hour ನಿದ್ದೆ ಮಾಡಿದ್ಲ ಅಂತ 3:30 ಆ ಥರ ಮಲಗಿದ್ಲು. ಹೋಗುವಾಗ ಎದ್ದಿದ್ದಾಳೆ ಇವಳು. ಈ ಥರನೇ ಇವಾಗ ಕತೆ ಇವಳದು, ನೋಡ್ಬೋದು. ಲಕ್ಕಿನಿ
ಲಕ್ಕಿ ನೀರು ಬಂಗಾರಿ ಓಯ್ ಬಂಗಾರಿ ಆರ್ವಿ ಜಪ್ಪರಿಜ್ಜೆ ಇಜ್ಜೆ తెలుపరే పప్పు ఒల్లేరు పప్ప దూర పోతాను బాబాదా అక్కింది ఎగిరు ಇಲ್ಲಿ ಅಂದರೆ ಬೆಳಗ್ಗೆ ನಾನು ಪಲಾವ್ ಮಾಡಿದ್ದೆ, ಹಾಗಾಗಿ ಅದು ಸ್ವಲ್ಪ ಇತ್ತು ಅಂತ ಇವಾಗ ತಿಂತಾ ಇದ್ದೀನಿ. ಇಲ್ಲಿ ಪಾಪು ಇವಾಗ ಅಂದರೆ ಎಂತ ತಿನ್ನಲಿಕ್ಕೆ ಹೋದರೂ ಕೂಡ ನೋಡ್ತಾ ಇರ್ತಾಳೆ, ಎಂತ ತಿಂತಾ ಇದ್ದಾರೆ ಅಂತ ಇವರು. ಅದಕ್ಕೆ ಎಗ್ ಕರಿ ಇತ್ತು, ಸೊ ಅದನ್ನು ಕೂಡ ಹಾಕಿ ತಿಂತಾ ಇದ್ದೇನೆ, ಚೆನ್ನಾಗಾಗುತ್ತೆ. ಇವಾಗ ಹೇಗೂ ನಿದ್ದೆ ಮಾಡ್ತಾ ಇಲ್ಲ ಇವಳು, ಹಾಗಾಗಿ ಕೆಲಸ ಎಲ್ಲ ಬಾಕಿ ಆಗಿದೆ. ಇವರು ಬರುವುದು ಕೂಡ ಲೇಟ್ ಆಗುತ್ತೆ ಅನಿಸುತ್ತೆ. ಸೊ ಬರುವ ತನಕ ಅಂದರೆ ಇವಾಗ ಯಾವ ಥರ ಅಂದರೆ ಸ್ವಲ್ಪ ಬಿಟ್ಟು ಹೋದರೂ ಕೂಡ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ, ಮತ್ತೆ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಂದರೆ ಅವಳ ಎದುರಲ್ಲೇ ಇರಬೇಕು, ಆ ಥರ ಆಗಿದೆ. ಹಾಯ್ ಮೇಡಮ್, ನಮಸ್ತೆ ಮೇಡಮ್. ಕ್ಲೀನಿಂಗ್ ನಡೀತಾ ಇದೆ ಇಲ್ಲಿ. ಅಂತೆಲ್ಲ ಒಂದು ಮಧ್ಯಾಹ್ನ ನಂತರ ಸ್ವಲ್ಪ ಮಲಗಲಿಲ್ಲ ಅವಳು, ಹಾಗಾಗಿ ಅಂದರೆ ಅಂತ ಹೇಳುದು ಬೆಳಗ್ಗೆ ಅಂದರೆ ರೆಸ್ಟ್ ಇಲ್ಲ, ಪಾಪುಗೆ ರೆಸ್ಟ್ ಇಲ್ಲ, ತಾಯಿಗೂ ಕೂಡ ರೆಸ್ಟ್ ಇಲ್ಲ. ರೆಸ್ಟಿಗಿಂತ ಕೂಡ ಕೆಲಸ ಬಾಕಿ ಆದರೆ ಕಿಚ್ಚಿಗೆ ಆಗ್ತದೆ ಸ್ವಲ್ಪ ಸಂಜೆ ಆಗುವಾಗ. ಅಂದರೆ ಇಲ್ಲಾಂದರೆ ಮಧ್ಯಾಹ್ನದೊಳಗಡೆ ನಾನು ಎಲ್ಲ ಕೆಲಸ ಆದಮೇಲೆ ಒಬ್ಬರು ಗುಡಿಸ್ತೇನೆ. ಸ್ವಲ್ಪ ಇವತ್ತಾಗಲಿಲ್ಲ, ಅಂದರೆ ಅವಳು ಬಿಡಲಿಲ್ಲ. ಇವಾಗ ಮಧ್ಯಾಹ್ನ ಹೋದಲ್ಲ, ಅವಳಿಗೆ ಇವಾಗ ಕೆಲವೊಮ್ಮೆ ಆಟ ಆಡ್ತಾಳೆ, ಇಲ್ಲಾಂದರೆ ಅವಳ ಎದುರಲ್ಲೇ ಇರಬೇಕು, ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಬಿಡೋದು. ಇವಾಗ ಅಲ್ಲಿ ಮೇಲೆ ಬರ್ತಿದ್ದಾಳೆ. ಫುಲ್ ಪಾಶ್ ನಮ್ಮ ರಾಣಿ. ಹಾಗೆ ಇವರು ಬಂದ್ರಲ್ಲ, ಬೇಗ ಬೇಗ ಪಾತ್ರೆ ಎಲ್ಲ ತೊಳೆದು ಕಿಚನ್ ಕ್ಲೀನ್ ಆಯಿತು, ಮನೆ ಗುಡಿಸಿ ಒಂದು ವಿಡಿಯೋ ಅರ್ಧ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ರೆಡಿ ಆಗುವಾಗ ಕುಸು ಸ್ಟೋರ್ ಮಾಡಿದ್ಲು ಪಾಪು. ಒಂದು ಗಂಟೆಗೆ ಎದ್ದಿದ್ದಾಳೆ ಮಧ್ಯಾಹ್ನ, ಆಮೇಲೆ ಒಂದು ಅರ್ಧ ಗಂಟೆನೂ ಮಲಗಿಲ್ಲ ಅಂತ. ಅರ್ಧ ಗಂಟೆನೂ ಇಲ್ಲ, ಅದೇ ನಿನ್ನೆ 2 hours ಮಲಗಿದ್ಲು, ಅಲ್ಲ 3 hours ಅಂತಲ್ಲ. ಅದು ಗ್ರೇಟ್ ವಿಷಯ. ಅದಕ್ಕೆ ಮಕ್ಕಳದ್ದು ಯಾವತ್ತು ನಂಬಾರ್ದು, ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ, ಒಂದೊಂದು ದಿನ ಒಂದೊಂದು ರೀತಿ ಇರ್ತಾರೆ. ಇವತ್ತು ಮಲಗಿದ್ದಾರೆ, ನಾಳೆ ಹೀಗೇನೆ ಇರ್ತಾರೆ, ಬಿಲ್ಕುಲ್ ಇಲ್ಲ. ನೋಡಿ ಟೈಮ್ ನೋಡಿ 10:20 ಆಯಿತು. ಇವರ ಅವಸ್ಥೆ ನೋಡಿ. ಎಂತ ಇರ್ಬೋದು, ತುಂಬಾ ಟೈಮ್ ಆಯ್ತು ಐಸ್ ಕ್ರೀಮ್ ತಿನ್ನ. ತುಂಬಾ ಟೈಮ್ ಏನಾಗ್ಲಿಲ್ಲ, ಅಂದ್ರೆ ತುಂಬಾ ಟೈಮ್ ಅಂದ್ರೆ ಒಂದು 24 ಗಂಟೆ ಆಯ್ತು. ನಿನ್ನೆ ಒಂದು ತಿಂದ್ರು, ಹಾಗೆ 24 ಗಂಟೆ ಆಯ್ತು. ತುಂಬಾ ಟೈಮ್ ಅಂದ್ರೆ 24 ಗಂಟೆ ಆಯ್ತು. ಅದಕ್ಕೋಸ್ಕರ ಒಂದು ಅವರಿಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಫೇವ್ರೇಟ್, ತುಂಬಾ ಇಷ್ಟ. ಅದಕ್ಕೆ ಒಂದು ಐಸ್ ಕ್ರೀಮ್ ತರಿಸಿದ್ದು, ಇಬ್ಬರು ಸೇರಿ ತಿನ್ನುವ ಅಂತ. ಒಬ್ಬರೇ ತಿಂದ್ರೆ ಮತ್ತೆ ಆಸೆ ಬೀಳ್ತದೆ. ನಾನು ತಿನ್ನಲ್ಲ ಆಕ್ಚುಲಿ, ಒಂದು ಸ್ಪೂನ್ ಐಸ್ ಅಷ್ಟೇ. ಕ್ರೀಮ್ ಇಷ್ಟ ಇಲ್ಲ, ಆದ್ರೆ ಇದು ಇಷ್ಟ ಆಗ್ಬೋದು ಅವಳಿಗೆ. ಚಾಕ್ಲೇಟ್ ಫ್ಲೇವರ್ ಇಷ್ಟ. ನಾನು ಬೇರೆ ಎಂತ ಚಾಕ್ಲೇಟ್ ಫ್ಲೇವರ್, ನಾನು ಬೇರೆ ಏನೋ ಕೇಳಿದ್ದೆ, ಬಟ್ ಅವರು ಅದು ಈಗೆಲ್ಲ ನಾಳೆ ನಾವು ಅಪರೂಪಕ್ಕೆ ಒಮ್ಮೆ ಹೀಗೆ ತಗೊಂಡು ಬರ್ತೇವೆ. ಈಗ ಬೇಗ ಊಟ ಮಾಡಿದ್ದೇವೆ, ಮತ್ತೆ ಸ್ವಲ್ಪ ತಿನ್ನೋದು, ಮತ್ತೆ ಫ್ರಿಜ್ ಇರೋದು, ಮತ್ತೆ ನಾಳೆ ಸ್ವಲ್ಪ ತಿನ್ನೋದು. ನಾನಲ್ಲ, ಅವರೊಬ್ಬರೇ ತಿನ್ನೋದು ಅದು. ಸ್ವಲ್ಪ ಅದೇನಂದ್ರೆ ಕೋಲಾರ ಬೇರಿದ್ದು. ಇನ್ನು ನೆಕ್ಸ್ಟ್ ಮಂತಿಂದ ಕೆಲವು ಶಾಪ್ ಓಪನ್ ಇರಲ್ಲ. ನೆಕ್ಸ್ಟ್ ಮಂತಿಂದ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆದಮೇಲೆ ತಿನ್ನಲ್ಲ ಅವರು. ಸ್ಟಾರ್ಟ್ ಆದಮೇಲೆ ತಿನ್ನಲಿಕ್ಕೆ ಆಗಲ್ಲ, ಯಾಕಂದರೆ ಕಂಟಿನ್ಯೂ ಶೋಸ್ ಇರುವಾಗ ಕಷ್ಟ ಆಗ್ತದೆ ವಯಸ್ಸಿಗೆ. ಅದಕ್ಕೋಸ್ಕರ ಈಗ ನಾನ್ ಸೀಸನಲ್ಲಿ ಸ್ವಲ್ಪ ತಿನ್ನೋದು. ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ನಿಮಗೆ. ಟ್ರಶ್ ಇಷ್ಟ ಅಲ್ಲ. ಕುಕ್ ಆಯಿತು. ನಾನು ಈ ಥರ ಆಸೆ ಆದರೆ ನನಗೆ ಟಿಕ್ಕಾ ಆರ್ಡರ್ ಮಾಡಿ ತಿಂತೀವಿ. ಚಾಕ್ಲೇಟ್ ಚಾಕ್ಲೇಟ್ ಅದು ಡೌಟ್, ನನಗೆ ಇಷ್ಟ ಆಗೋದು. ನನಗೆ ಕೋಲ್ಡ್ ಕಾಫಿ ಇಷ್ಟ, ಅದು ಒಳ್ಳೇದಾಗ್ತದೆ. ಇವಳಿಗೆ ಚಾಕ್ಲೇಟ್ ಫ್ಲೇವರ್ ತುಂಬ ಇಷ್ಟ, ಬಟ್ ಐಸ್ ಕ್ರೀಮಲ್ಲೆಲ್ಲ ಏನೋ ಅಷ್ಟು ಇಷ್ಟ ಆಗಲ್ಲ. ಐಸ್ ಕ್ರೀಮ್ ಸೇಮ್
ಚಾಕ್ಲೇಟ್ ಹೌದಾ? ಹೌದು ಚಾಕ್ಲೇಟ್ ಲಾವ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡಿ ಸೂಪರ್ ಸೂಪರ್ ಸೂಪರ್. ಇದು ಮೇಲೆದು ಇದೆಲ್ಲ ಬೇಡ ಇತ್ತು, ಅದನ್ನು ಇಲ್ಲೇ ಹಾಕ್ಬೋದಿತ್ತು. ಕ್ರೀಮ್ 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 ಎಂತ ಹೇಳ್ತಾರೆ, ಡ್ರೈ ಫ್ರೂಟ್ಸ್ ನಮ್ಮ ಹತ್ರ ಇದೆ ತಂದದ್ದು. ತಿನ್ನುವ, ಶುರು ಮಾಡುವ, ಇನ್ನು ಕಾಯಿಸೋದು ಬೇಡ. 1 2 3